ವೀಕ್ಷಕರೇ, ಬಿಗ್ ಬಾಸ್ ನ ರನ್ನರ್ ಅಪ್ ನಟಿ ಕಾವ್ಯ ಶೈವ ಲೈವ್ ನಲ್ಲಿ ಬಂದಿದ್ದು ತುಂಬಾನೇ ಪರ್ಸನಲ್ ಆಗಿ ಕೆಟ್ಟ ಕಮೆಂಟ್ ಗಳನ್ನ ಹಾಕೋರಿಗೆ ನಟಿ ಕಾವ್ಯ ಶೈವ ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮ್ಗೂ ಕೂಡ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರ ಜೋಡಿ ಇಷ್ಟ ಅಂದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕೋದು ಒಂದು ಟ್ರೆಂಡ್ ಆಗಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸೆಲೆಬ್ರಿಟಿಗಳನ್ನ ಇನ್ಸಲ್ಟ್ ಮಾಡೋದು, ಟ್ರೋಲ್ ಮಾಡೋದು ಮತ್ತು ಕೆಟ್ಟದಾದ ಕಮೆಂಟ್ಗಳಿಂದ ತುಂಬಾನೇ ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡೋದು ಕಾಮನ್ ಆಗಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ವೀಕ್ಷಕರೇ, ಬಿಗ್ ಬಾಸ್ ಮುಗಿದ ಮೇಲೂ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡಿದ್ದು ಮಾನಹರಣ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಅನ್ನ ಕೆಟ್ಟದಾಗಿ ಬಿಂಬಿಸುವುದರ ಮೂಲಕ ಮತ್ತು ಕೆಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಣ್ಣು ಅಂತಾನು ನೋಡದೆ ಅತಿ ತೀಕ್ಷ್ಣವಾಗಿ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದು ಅಂತವರಿಗೆ ನಟಿ ಕಾವ್ಯ ಶೈವ ಈ ಒಂದು ವಿಡಿಯೋದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ವೀಕ್ಷಕರೇ, ನಟಿ ಕಾವ್ಯ ಶೈವ ಏನ್ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಏನ್ ಸಿಗುತ್ತೆ ಆ ರೀತಿ ಮಾತಾಡಿ ಎಲ್ರಿಗೂ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಂದ್ರೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದಾದ್ರೆ ಓಕೆ, ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಅದರಿಂದ ನಿಮ್ಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ, ಒಂದು ಪರ್ಸನ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಎಷ್ಟು ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಕಾಮೆಂಟ್ ಹಾಕಿ ಅದರಿಂದ ಬರೋ ದುಡ್ಡಿಂದ ನೀವು ನಿಮ್ಮ ಹೊಟ್ಟೆ ತುಂಬತ್ತೆ, ನೀವು ಚೆನ್ನಾಗಿರ್ತೀರ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಷ್ಟೇ ನಾನು ಕೇಳೋದು. ಅದನ್ನು ಯೋಚನೆ ಮಾಡಿ. ಅಂದ್ರೆ ನಾವು ಯಾರ್ದೋ ಮನೆ ಮಗಳು, ಯಾರ್ದು ತಂಗಿನೋ ಯಾರಿಗೋ ಅಕ್ಕನೋ ಆಗಿರ್ತೀವಿ, ಅದನ್ನ ಅವ್ರು ನೋಡಿದಾಗ ಹೇಗೆ ಬೇಜಾರಾಗುತ್ತೋ ಹಂಗೆ ಅಲ್ವಾ, ಅದೊಂದು ಸ್ವಲ್ಪ ಯೋಚನೆ ಮಾಡಿ ಅಂತ. ವೀಕ್ಷಕರೇ, ಈ ರೀತಿ ನಟಿ ಕಾವ್ಯ ಶೈವ ತಮ್ಮ ಬಗ್ಗೆ ಕೆಟ್ಟ ಕಮೆಂಟ್ ಗಳನ್ನ ಹಾಕೋರ ಬಗ್ಗೆ ಬಹಿರಂಗವಾಗಿ ಹೇಳಿದ್ದು ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.